ಸೊ ಮೇಡಮ್, ಇನ್ನು ಮುಂದಿನ ಕನ್ಯಾ ರಾಶಿಗೆ ಹೇಗಿರುತ್ತೆ ಫೆಬ್ರವರಿ 2026? ನೋಡೋಣ, ಖಂಡಿತ ನೋಡೋಣ ಏನು ತೋರಿಸ್ತಾರೆ, ಯಾವ ಥರ ಕಾರ್ಡ್ ಬರುತ್ತೆ, ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲನೇ ಕಾರ್ಡ್ ಬಂದು ಅವರ ರಿಲೇಶನ್ಶಿಪ್ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ. ಮೂರನೇದು ಬಂದು ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರ. ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಇದು ರಿಲೇಶನ್ಶಿಪ್ಗಳು ಫ್ಲಾಪ್ ಆಗುವಂಥ ಕಾರ್ಡ್ ಇದು. ಅಂದರೆ ಯಾವುದೇ ಒಂದು ನೆಗೆಟಿವ್ ತೋರಿಸ್ತಾ ಇದೆ ಅಂದರೆ ಅಲ್ಲಿಂದ ಒಂದು ಹೊಸ ಹುಟ್ಟನ್ನು ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ಡಿಸಿಷನ್ಸ್ನ ತಗೊಳ್ಬೇಡಿ. ಯಾವುದೇ ರಿಲೇಶನ್ಶಿಪ್ ಇರಬಹುದು, ಈ ಟೈಮಲ್ಲಿ ನಿಮ್ಗೆ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ ಈ ರಿಲೇಶನ್ಶಿಪ್ ಮುಗೀತು, ಇನ್ನು ಇದು ನಮಗೆ ಕೈ ಹಿಡಿಯಲ್ಲ ಅನ್ನುವಂಥ ಒಂದು ಟೈಮ್ ತೋರಿಸುತ್ತೆ. ಬಟ್ ಆ ಥರ ಮೈಂಡ್ಸೆಟ್ನ ಮಾಡ್ಕೊಳ್ದೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಬಟ್ ಟೋಟಲ್ ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ರಿಲೇಶನ್ಶಿಪ್ ವಿಚಾರಗಳ ಇದು ಬಂದಾಗ ಇದು ಸ್ವಲ್ಪ ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಭ್ರಮ ನಿರಸನ ಆಗೋದಕ್ಕೆ ಕನ್ಯಾ ರಾಶಿಯವರಿಗೆ ಅವರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇದು ಒಂದು ಪಾಸಿಟಿವ್ ಆದಂತಹ ಕಾರ್ಡ್. ಫಾರಿನ್ ಮನಿ ಬರೋದಕ್ಕೆ ಅವಕಾಶ ಇರುವಂತಹ ಕಾರ್ಡ್. ನೀವೇನಾದ್ರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿ, ಅಥವಾ ಎಲ್ಲಾದ್ರೂ ಫಾರಿನ್ ಇಂದ ಹಣ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಅವಕಾಶ ಇರುವಂತಹ ಇದು ಕಾರ್ಡ್. ಇದು ಹೊಸ ಇನ್ಕಮ್ ಬರುತ್ತೆ, ಅದು ಫಾರಿನ್ ಮನಿ ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುವಂತದ್ದನ್ನ ತೋರಿಸುತ್ತೆ. ಇನ್ನು ಅವರ ಆರೋಗ್ಯಕ್ಕೆ ಬಂದ್ರೆ, ಆರೋಗ್ಯದ ವಿಚಾರದಲ್ಲಿ ಇದು ಪಾಸಿಟಿವ್ ಆದಂತಹ ಕಾರ್ಡ್. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಹುದು. ಇನ್ನು ರಿಲೇಶನ್ಶಿಪ್ ವಿಚಾರದಲ್ಲಿ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದೆ ಅಲ್ವಾ, ಹಾಗಾಗಿ ಇವರು ಪರ್ಫ್ಯೂಮ್ನ ಹಾಕಿ, ನೀವು ಹೊರಗಡೆ ಓಡಾಡುವಾಗ ಪರ್ಫ್ಯೂಮ್ನ ವೇರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೇನೆ ರೋಸ್ ವಾಟರ್ ತಗೊಂಡು, ಒಂದು ಸಣ್ಣ ರೋಸ್ ವಾಟರ್ ಬಾಟಲ್ ತಗೊಂಡು ಅದನ್ನ ನಿಮ್ಮ ಬಳಿ ಇಟ್ಕೊಂಡು ಕ್ಯಾರಿ ಮಾಡಿ ಎಲ್ಲೇ ಹೋಗ್ಲಿ. ಅದರಿಂದ ನಿಮ್ಗೆ ಒಂದು ಪಾಸಿಟಿವ್ ಆದಂತಹ ಒಂದು ಇಂಪ್ಯಾಕ್ಟ್ ಇರೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಸೊ ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗಬಹುದು ಕನ್ಯಾ ರಾಶಿ ಅಂತ ನೋಡೋಣ. ಏಂಜಲ್ ಗೈಡೆನ್ಸ್ನ ವಿಚಾರಕ್ಕೆ ಬಂದಾಗ ರಿಕವರಿ, ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರು, ನಿಮ್ಮ ಲವ್ ಅಫೇರ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರು ಅದು ರಿಕವರ್ ಆಗೋದಕ್ಕೆ, ಆರೋಗ್ಯ ರಿಕವರ್ ಆಗೋದಕ್ಕೆ, ಹಣಕಾಸು ರಿಕವರಿ ಆಗೋದಕ್ಕೆ, ಎಲ್ಲಾದ್ರೂ ಸ್ಟಕ್ ಆಗಿದೆ ಹಣ ಅಂದ್ರೆ ಅದು ರಿಕವರಿ ಆಗೋದಕ್ಕೆ ಅವಕಾಶ ಇದೆ. ಈ ಸಮಯದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಯಾವುದೇ ರೀತಿಯ ಸಮಸ್ಯೆನ ಇಲ್ಲಿ ತೋರಿಸ್ತಾ ಇಲ್ಲ. ರಿಕವರಿ ಟೈಮ್ ಇದು. ನಿಮಗೆ ಏನ್ ಬೇಕೋ ಅದು ರಿಕವರ್ ಆಗಿ ನಿಮ್ಮ ಹತ್ತಿರಕ್ಕೆ ಬರೋದಕ್ಕೆ ಅವಕಾಶ ಇರುವಂತಹ ಕಾರ್ಡ್ನ ತೋರಿಸ್ತಾರೆ. ಆ ತರದ ಒಂದು ಗೈಡೆನ್ಸ್ ನ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಓಕೆ. ಇನ್ನು ಅವರಿಗೆ ಯಾವ ಕ್ರಿಸ್ಟಲ್ ಹಾಕ್ಬೇಕಾಗತ್ತೆ? ಅವರಿಗೆ ಸಾಮಾನ್ಯವಾಗಿ ನಾನು ಮಿಥುನ ರಾಶಿಗೆ ಹೇಳಿದಾಗೆ ಕನ್ಯಾ ರಾಶಿ ಅಧಿಪತಿ ಕೂಡ ಬುಧನೇ ಆಗಿರೋದ್ರಿಂದ ಗ್ರೀನ್ ಅವೆಂಚೂರಿಯನ್ ಅನ್ನುವಂತಹ ಸ್ಟೋನ್ನೇ ನಾನು ಇಲ್ಲಿ ಹೆಚ್ಚಾಗಿ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು, ಜನರಲ್ ಆಗಿ ರಾಶಿ ವಿಚಾರಕ್ಕೆ ಬಂದಾಗ. ಇನ್ನು ವೈಯಕ್ತಿಕವಾಗಿ ತಿಳ್ಕೊಳ್ಳೋದಾದ್ರೆ ಅವರ ಒಂದು ಜಾತಕವನ್ನ ಪರಿಶೀಲನೆ ಮಾಡಿದ ನಂತರ ಕ್ರಿಸ್ಟಲ್ ನ ನೀವು ಜಾತಕ ವಿಮರ್ಶೆ ಮಾಡಿ ಕೊಡುವುದಂಥದ್ದು ಒಂದು ವಿಧಾನ. ಅವರ ಪ್ರಾಬ್ಲಮ್ಗಳ ಮೇಲೆ ಡಿಸೈಡ್ ಮಾಡಿ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ನೋಡಿ, ನಾನು ಹಾಕಿರುವಂಥ ಇದು ನಾನು ಕಸ್ಟಮೈಸ್ ಮಾಡ್ಕೊಳ್ತೀನಿ. ಯಾವಾಗಲೂ ನಾನು ಹಾಕಲಿ, ನನ್ನ ಕ್ಲೈಂಟ್ಸ್ಗೆ ಇರ್ಬೋದು, ನನಗೆ ನನ್ನ ಬಳಿ ಬರೋರಿಗೆ ನಾನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಇಲ್ಲಿ ನಾನು ಒಂದು ಹಾಕಿರುವಂಥದ್ದು ಪೈರೇಟ್ ಅನ್ನುವಂಥ ಸ್ಟೋನ್, ಇನ್ನೊಂದು ಬಂದು ಸಿಟ್ರಿನ್. ಇದೆರಡು ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ಒಂದು ಇಂಪ್ಯಾಕ್ಟ್ ನ ಕೊಡುವಂತಹ ಸ್ಟೋನ್ ಆಗಿರುತ್ತೆ. ಸೊ ಈ ರೀತಿ ಅವರ ಒಂದು ವೈಯಕ್ತಿಕ ಪ್ರಾಬ್ಲಮ್ಗಳೇನಿರುತ್ತೆ, ವೈಯಕ್ತಿಕ ಸಮಸ್ಯೆಗಳೇನಿರುತ್ತೆ ಅದರ ಆಧಾರದ ಮೇಲೆ ಕೂಡ ನಾನು ಕ್ರಿಸ್ಟಲ್ಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಾನು ಹಾಕಿರುವಂಥದ್ದು ಗ್ರೀನ್ ಅವೆಂಚೂರಿಯನ್, ನಾನು ಹೇಳಿದ್ನಲ್ಲ ಈಗ ಕನ್ಯಾ ರಾಶಿ ಅವರದ್ದು ಸ್ಟೋನ್ ಅಂತ, ಕ್ರಿಸ್ಟಲ್ ಅಂತ, ಅದನ್ನ ಕೂಡ ಹಾಕಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ಪರ್ಪಲ್ ಕಲರ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅದು ಅಮೆಥಿಸ್ಟ್ ಅನ್ನುವಂಥ ಸ್ಟೋನ್. ಈ ಅಮೆಥಿಸ್ಟ್ ಸ್ಟೋನ್ ಏನಪ್ಪಾ ತೋರಿಸುತ್ತೆ ಅಂತ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ನಿಮಗೆ ಸ್ಪಿರಿಚುಯಾಲಿಟಿ ಕೊಡುತ್ತೆ, ನಾಲೆಜ್ ನ ಕೊಡುವಂತಹ ಸ್ಟೋನ್ ಅದು ಅಂತ ಹೇಳ್ಬೋದು. ಓಕೆ. ಸೊ ಕನ್ಯಾ ರಾಶಿಯವರ ಗೈಡೆನ್ಸ್ ಆಗಿತ್ತು ಇದು.